ಪಾಲಕ್, ನಮ್ಮ ಫೇವ್ರೆಟ್ ಪಾಲಕ್, ಅದರದ್ದು ಉಳ್ಸೋಕೆ ಮಾಡ್ತಿದ್ದಾರೆ. ಹೇಳು ಮಮ್ಮಿ, ಏನಂತ ತಗೊಂಡಿದ್ಯಾ? ಒಂದು ಕಪ್ಪಷ್ಟು ತೊಗರಿಬೇಳೆ, ಒಂದು ಅರ್ಧ ಹಿಡಿಯಷ್ಟು ಕಡಲೆ ಹಾಕಿದ್ದೀನಿ. ಬ್ಲ್ಯಾಕ್ ಕಡಲೆ. ಹಾಂ, ನೆನೆ ಹಾಕಿ ರಾತ್ರಿ ಬೆಳಗ್ಗೆ ಕುದಿಸಿರೋದು. ಎಷ್ಟು ಸೀಟಿ ಕುದಿಸ್ಬೇಕು? 4 ಸೀಟಿ ಕುದಿಸ್ಬೇಕು. ಓಕೆ. ಅದಕ್ಕೆ ಹುಳಿ ಬೇಕು ಒಂದು ಸ್ವಲ್ಪ, ಧನಿಯಾ ರುಬ್ಲಿಕ್ಕೆ, ಧನಿಯಾ ಹೆಂಗಾದ್ರೂ ಪರವಾಗಿಲ್ಲ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಮತ್ತು ಅದು ಗ್ರೇವಿಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಬಿಡಿಸ್ಕೊಂಡಿರೋದು, ಸ್ವಲ್ಪ ಈರುಳ್ಳಿ, ಪಾಲಾಕಿದ್ದಕ್ಕೆ. ಈಗ ಮೊದಲೇ ನಾನು ಪಾಲಾಕಿದ್ರೊಳಕ್ಕೆ ಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ ಹಾಕಿ ಪಾಲಕ್ ಜೊತೆ ಕುದಿಸಿದ್ದೀನಿ. ಸೊ ಇಲ್ಲಿ ಇದ್ದಿದ್ದು ಇಂಗ್ರೀಡಿಯೆಂಟ್ಸು ಇಲ್ಲಿ ಹಾಕ್ಲಿಕ್ಕಾ? ಓಕೆ. ಕುದಿಸಿರೋದು. ಸೊ ಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ ಹಾಕಿ ಕುದಿಸಿರೋದು. ಪಾಲಕು ಎಷ್ಟು ಮಿನಿಟ್ಸು? 2 ವಿಸಿಲ್ ಕುದಿಸಿದ್ದೀನಿ. 2 ವಿಸಿಲ್. ಓಕೆ. ಇದರಲ್ಲಿ ಉಪ್ಪು ಹಾಕಬೇಕಾ? ಇಲ್ಲ, ಆಮೇಲೆ ಹಾಕೋದು. ಈಗಿಲ್ಲ ಇದರಲ್ಲಿ. ರುಬ್ಬಿಟ್ಟು. ನೀರು ಎಷ್ಟು ಹಾಕಬೇಕು? ನೀರು ಹಾಕಿಲ್ಲ, ಆ ಎಲೆ ನೀರೇ ಬಿಟ್ಕೊಂಡಿರೋದು. ಓಕೆ, ಜಸ್ಟ್ ಸ್ವಲ್ಪ ಒದ್ದೆ ಆಗಿರೋ ಎಲೆ ಬಿಟ್ಕೊಂಡಿರೋದು. ಸೊ ಪಾಲಕ್ನ ಕಟ್ ಮಾಡಿಬಿಟ್ಟು ಆಮೇಲೆ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕಿರೋದು. ಓಕೆ, ನೆಕ್ಸ್ಟ್ ಈಗ ಅದನ್ನು ರುಬ್ಕೊಳ್ಳೋಣ. ಓಕೆ. ಸೊ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ ರುಬ್ಬಕ್ಕೆ. ಫುಲ್ಲು ನುಣ್ಣಗೆ ರುಬ್ಕೋಬೇಕಾ? ತರತರಿ ರುಬ್ಕೋಬೇಕು. ತರತರಿನಾ? ಓಕೆ. ಇದು ಉಳ್ಸೊಪ್ಪಿಗೆ. ಸೊ ಎಕ್ಸೆಸ್ ನೀರಿದ್ರೆ ಸಿಡಿಯುತ್ತೆ ಅದು ಮಿಕ್ಸಿ, ಅದು ಬಗ್ಗಿಸ್ಕೊಂಡ್ಬಿಡ್ಬೇಕು. ಬಿಸಿ ಇರೋವಾಗ ರುಬ್ಲಿಕ್ಕೆ ಹಾಕ್ಬಾರ್ದು. ಸೊ ಇದು ಫುಲ್ಲು ಕುಕ್ಕರ್ ತಣ್ಣಗಾದ್ಮೇಲೆ ಹಾಕೋದು. ಓಕೆ 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 ಓಕೆ. ಈ ಥರ ತರತರಿ ಬರಬೇಕು. ಸೊ ಜಸ್ಟ್ ಪಲ್ಸ್ ಹೊಡೆದಿದ್ದಷ್ಟೇ, ಫುಲ್ಲು ಸ್ಪೀಡ್ ಹೊಡೆದಿಲ್ಲ. ಬಂದಿದೆ ತರತರಿ. ಈಸಿ ಅಲ್ಲ, ಬೇಗ ಆಯಿತು. ನೆಕ್ಸ್ಟ್ ಒಗ್ಗರಣೆ. ಓಕೆ ಓಕೆ. ಬಾಣಲಿಯಲ್ಲಿ ಎಣ್ಣೆ ಬಿಸಿಯಾಗಕ್ಕಿಟ್ಟಿದ್ದಾರೆ. ಒಗ್ಗರಣೆಗೆ ಆಗ್ತಾ ಇದೆ. ಸಾಸಿವೆ, ಅದು ಚಟಪಟ ಅನ್ನಕ್ಕೆ ವೆಯ್ಟ್ ಮಾಡಬೇಕು. ಎಣ್ಣೆ ಎಷ್ಟು ತಗೊಂಡಿದ್ಯಾ ಒಗ್ಗರಣೆಗೆ? ಒಂದು 5 ಟೀ ಸ್ಪೂನ್ ತಗೊಂಡು. ಓಕೆ. 1/2 kg ಪಾಲಾಕಿತ್ತು. ಓಕೆ. ಚಿಟಪಟ ಅಂದಮೇಲೆ ಸಾಸಿವೆ, ಬೆಳ್ಳುಳ್ಳಿ ಬರ್ತಾ ಇದೆ. ನೆಕ್ಸ್ಟ್ ಓಕೆ, ಅದರ ತಮ್ಮ ಈರುಳ್ಳಿ, ಅನ್ನ, ಹಿಂಗು, ಬೇಳೆ. ಸೊ ಇದು ಮಮ್ಮಿ ವರ್ಷನ್. ಬೇಳೆ ಕುದಿಸ್ಕೊಂಡು ಒಗ್ಗರಣೆಗೆ ಹಾಕೋದು, ರುಬ್ಬಿದಿರೋ ಸೊಪ್ಪು ಜೊತೆ. ಇದರಲ್ಲಿ ಮಾಡಿಫೈಡ್ ಪಪ್ಪ ವರ್ಷನ್ ಇದೆ, ಕಡಲೆ ಕೂಡ ಹಾಕಿದ್ದಾರೆ. ಅಜ್ಜಿ ವರ್ಷನಲ್ಲಿ ತೊಗರಿಬೇಳೆ ಮತ್ತು ಸೊಪ್ಪು ಮಿಕ್ಸಿ ಹಾಕ್ತಿದ್ರು. ಸೊ ಈಗ ನ್ಯೂ ವರ್ಷನ್ಸ್. ಆಮೇಲೆ ರುಬ್ಬಿರೋದು. 1/2 kg ಎಷ್ಟು ಜನಕ್ಕಾಗುತ್ತೆ ಅಡುಗೆ? ಓಕೆ, 5 to 6 ಮೆಂಬರ್ಸ್ಗಾಗುತ್ತೆ. ಏನೂ ವೇಸ್ಟ್ ಮಾಡಬೇಡಿ, ಎಲ್ಲ ಯೂಸ್ ಮಾಡ್ಕೊಳ್ಳಿ ಪ್ಲೀಸ್. ಕ್ಲೀನಾಗಿ ಮಿಕ್ಸಿ ಎಲ್ಲ ತಗೋಬೇಕು. ಸೊ ಈಗ ಬೆಲ್ಲ, ಉಪ್ಪು ಮತ್ತು ಹುಳಿ. ಓಕೆ. ಸೊ ಈಗ ಚೆನ್ನಾಗಿ ಕಲಸಿ ಅದನ್ನು ಮಸ್ತಾಗಿ ಕುದಿಯಕ್ಕೆ ಬಿಡಬೇಕು ಅಲ್ಲ ಮಮ್ಮಿ? ಹಸಿ ಕೊಬ್ಬರಿ ಹಾಕ್ತಾರಾ? ಇಲ್ಲ ಅಲ್ಲ? ಸೊ ಇದು ಹಸಿ ಗ್ರೀನ್ ಇದೆ, ಅದು ಡಾರ್ಕ್ ಗ್ರೀನ್ ಬರಬೇಕು ಅಲ್ಲ, ಕುದ್ದಿದೆ ಅಂತ ಗೊತ್ತಾಗೋಕ್ಕೆ. ಹಸಿ ವಾಸನೆ ಹೋಗಬೇಕು. ಸೊ ಇದನ್ನು ನಾವು ಮುದ್ದೆ ಜೊತೆ ತಿಂತೀವಿ. ನೋಡೋಣ ಮುದ್ದೆ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್. ಸೊ ಇದು ತೋರಿಸು ಮಮ್ಮಿ, ಯಾಕೆ ಕನ್ಸಿಸ್ಟೆನ್ಸಿ ಇದೆ ಈ ಥರ ಇದೆ ಇದು ಮುದ್ದೆಗೆ. ಇನ್ ಕೇಸ್ ನೀವು ಇನ್ನೂ ಗಟ್ಟಿ ಬೇಕು ಅಂದರೆ ಜಾಸ್ತಿ ಕುದಿಸಿ, ಕಮ್ಮಿ ಬೇಕು ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸಿ
ನೀರು ಸೇರಿಸಿದಾಗ ಉಪ್ಪು ಖಾರ ಬ್ಯಾಲೆನ್ಸ್ ಮಾಡಬೇಕಲ್ವ ಮತ್ತೆ ನೀರು ಸೇರಿಸಿದಾಗ ಉಪ್ಪು ಖಾರ ಮತ್ತೆ ಬ್ಯಾಲೆನ್ಸ್ ಮಾಡಬೇಕು. ಸೊ ರುಬ್ಬಿರೋ ಹಸಿ ಖಾರ ಮತ್ತು ಉಪ್ಪು ಹಾಕಬೇಕಾಗತ್ತೆ ಕಮ್ಮಿ ಆದರೆ ನೀರು ಜಾಸ್ತಿ ಆದಾಗ. ಸೊ ಸ್ವಲ್ಪ ಖಾರ ಬೇಕು ಅನಿಸಿದ್ದಕ್ಕೆ ಅಮ್ಮ ಸ್ವಲ್ಪ ಎಕ್ಸ್ಟ್ರಾ ಖಾರ ಹಾಕ್ತಿದ್ದಾರೆ. ಜಜ್ಜಿರೋ ಖಾರ ತೋರಿಸ್ ಮಮ್ಮಿ. ಹಸಿದು ಇದು ಮಿಕ್ಸಿಯಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಕಾವ್ಯ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿದ್ದೀವಿ, ಅದು ಕೆಡಬಾರ್ದು ಅಂತ ಅಷ್ಟೇ. ಸೊ ಉಪ್ಪು ಖಾರ ಅದರಲ್ಲಿರುತ್ತೆ, ನೋಡ್ಕೊಂಡು ಹಾಕಬೇಕು. ನಿಮ್ಮ ಮನೇಲಿ ಮಗು ಇದ್ದರೆ ಅದು ಖಾರ ತಿನ್ನಲ್ಲ ಅಂದರೆ ಫಸ್ಟ್ ಸೈಡಲ್ಲಿ ತೆಗೆದಿಟ್ಬಿಡಿ. ಸೊ ಸೈಡಲ್ಲಿ ಮತ್ತೆ ಕುದಿಸಿ, ಅದು ರೆಗ್ಯುಲರಾಗಿ ಕುದಿಸ್ತಾ ಇದ್ದೀವಲ್ವಾ ಆ ಥರ ಫುಲ್ಲು ಕಂಪ್ಲೀಟ್ ಮಾಡಬೇಕು ಪ್ರಾಸೆಸ್ನ. ಪಾಪುಗೆ ಹಂಗೆ ಕೊಡಬೇಡಿ. ಸೊ ಫೈನಲ್ ಸ್ಟೇಜ್ ಕುದಿಂಗ್ ಹ್ಯಾಪನಿಂಗ್. ಚೆನ್ನಾಗಿ ಕುದ್ದಿದೆ, ಇದು ಪಾಪುದು ಕುದ್ದಿದೆ. ಸೊ ಇದು ಫುಲ್ ಕುದ್ಮೇಲೆ ಬಂದ್ ಮಾಡಿಬಿಡೋದಷ್ಟೇ.